ಇನ್ನೊಂದು ಕಡೆಯಲ್ಲಿ ಇವತ್ತು ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಅದ್ರ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಜನರಲ್ಲಿ ಇದ್ದೇ ಇರುತ್ತೆ. ಯಾರು ಮನೆಯಿಂದ ಹೊರಗೆ ಹೋಗ್ಬೋದು, ಯಾರು ಉಳಿಬಹುದು? ನನ್ನ ಪ್ರಕಾರ ಹೇಳಕ್ ಬಂದ್ರೆ ಇನ್ನು ಇದುವರೆಗೂ ಆಟದಿಂದ ಅವ್ರ ಆಟನ ಗುರ್ಸ್ಕೊಳ್ದೇ ಇರೋರಲ್ಲಿ ನನಗೆ ಇಬ್ರು ಅನ್ಕೊಂತೀನಿ. ಸತೀಶ್ ಅವರು ಮತ್ತೆ ಮಂಜು ಭಾಷಿನಿ ಅವರು. ಇವ್ರ ಆಟನ ಎಲ್ಲೂ ಒಂದ್ ಕಡೆನೂ ನಾವು ನೋಡೇ ಇಲ್ಲ. ಎಲ್ಲಿ ಅವ್ರ ವ್ಯಕ್ತಿತ್ವ ಅಥವಾ ಅವ್ರ ಸ್ಟ್ಯಾಂಡ್ ಅನ್ನ ತಗೊಳ್ಬೇಕಿತ್ತು ಆ ಜಾಗದಲ್ಲಿ ತಗೊಂಡಿಲ್ಲ. ಎಲ್ಲಿ ಸತೀಶ್ ಅವರು ಮೊನ್ನೆ ಅವ್ರ ಆಟದಿಂದ ಹೊರಗೆ ಹಾಕಿದ್ರಲ್ಲ, ಅವ್ರೊಂದು ಪ್ರಶ್ನೆನೂ ಕೇಳಿಲ್ಲ. ಬೇರೆ ಅವ್ರ ಜಾಗದಲ್ಲಿ ಇದ್ರೆ ನನ್ನನ್ನು ಯಾಕೆ ಹೊರ ಹಾಕ್ತಿದ್ರೆ ಅಂತ ಕೇಳ್ಬೋದಿತ್ತು. ಅದೇ ಧ್ರುವಂತ್ ಅವ್ರಿಗೆ ಯಾಕಂದ್ರೆ ಮೊದಲೇ ಗೊತ್ತಿತ್ತು ಅವ್ರ ಹಿಂದಿನ ಒಂದು ಪರ್ಸನಲ್ ಇಶ್ಯೂ ಇತ್ತು. ಅದಕ್ಕೆ ಸ್ಪಂದನ ಅವರು ಧ್ರುವಂತ್ ಅವರನ್ನ ಟಾರ್ಗೆಟ್ ಮಾಡಿರೋದು ಕಾಮನ್ ಅಂತ ಇಟ್ಕೊಬಹುದು. ಆದ್ರೆ ಸತೀಶ್ ಅವರು ತಮ್ಮ ಈಗ ಏನ್ ಫೈನಲಿಸ್ಟ್ ಹೋಗೋಕೆ ಅವರನ್ನ ತಡೆದಿದ್ರಲ್ಲ, ಆ ಒಂದು ವಿಷಯದಲ್ಲಿ ಅವ್ರು ಕ್ವಶನ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅವರಿಗೂ ಒಂದು ಹೆಲ್ಪ್ ಆಗ್ತಿತ್ತು. ಜನರು ಇವನಿಗೆ ಆಟ ಆಡೋ ಮನ್ಸಿದೆ ಅಂತ ಹೇಳಿ ಜನರು ಅರ್ಥ ಮಾಡ್ಕೊಳ್ತಿದ್ರು. ಆದ್ರೆ ಅವ್ರು ಒಂದು ಏನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅಂದ್ರೆ ತನ್ನ ಆಟದಿಂದ ಹೊರ ಹಾಕಿರೋದೇ ಒಳ್ಳೇದಾಯ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಅರ್ಥ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವರಿಗೆ ಆಟ ಆಡಕ್ ಮನ್ಸಿಲ್ಲ ಅಂದ್ಮೇಲೆ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಜನರಲ್ ಒಂದು ಕ್ವಶನ್ ಮಾಡೋದಂತೂ ಕಾಮನ್ ಅನ್ಕೊಂತೀನಿ. ಅದರಿಂದ ಅವ್ರ ಜನರಿಗೂ ಅನ್ಸುತ್ತೆ ಇವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಇವ್ರಿಗೆ ಮನೆ ಕಳ್ಸೋದ್ರೆ ಉತ್ತಮ ಅಂತ ಹೇಳಿ ಜನರು ಅವರನ್ನ ಮನೆ ಕಳ್ಸಿದ್ರು ಇರ್ಬೋದು ಅನ್ಕೊಂತೀನಿ. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಸತೀಶ್ ಅವ್ರ ಮನೆ ಹೋದ್ರು ಹೋಗ್ಬೋದು ಅನ್ಕೊಂತೀನಿ.